ನಾನು ಯಾರು ಅಂತ ನಿನಗೆ ಗೊತ್ತಾಗ್ತಿಲ್ಲ ಅಲ್ಲ? ಎಲ್ಲೋ ದೂರದಲ್ಲಿ ನೋಡಿರೋ ನೆನಪಲ್ವಾ? ನಾನಮ್ಮ, ರಾವಣ ತಂದೆ. ಅಂಕಲ್, ನೀವು ಚೆನ್ನಾಗಿದ್ದೀರಾ ಅಂಕಲ್? ಇರ್ರಮ್ಮ, ನೀನ್ ಚೆನ್ನಾಗಿರು ಮಗಳೇ. ನಿಂಗೆ ಬಂದಿರೋ ಸಂಕಷ್ಟಗಳೆಲ್ಲ ಚಂದ್ರಂಗ್ ಮುಚ್ಚಿರೋ ಮೋಡ ಸರಿದೋದಂಗೆ ಸರಿದೋಗ್ಲಿ. ನಿನ್ಗಿರೋ ಒಳ್ಳೆ ಮನ್ಸಿಗೆ ಎಲ್ಲ ಒಳ್ಳೇದಾಗುತ್ತಮ್ಮ. ಕಳ್ಕೊಂಡಿರೋದೆಲ್ಲ ಮತ್ತೆ ಸಿಗುತ್ತೆ. ಅಂದಾಗೆ ಮನೆಯವರು ಮಗು ಇಲ್ಲ ಚೆನ್ನಾಗಿದ್ದಾರಾ? ಎಲ್ಲರೂ ಚೆನ್ನಾಗಿದ್ದೀವಿ. ನನ್ನ ಮಗ ಒಬ್ಬ ಸರಿ ಇದ್ದಿದ್ರೆ ಎಲ್ಲ ಸರಿ ಇರ್ತಿತ್ತು. ನಮ್ಮನೆ ಬೆಳಗಬೇಕಾಗಿದ್ದ ಮಹಾಲಕ್ಷ್ಮಿ ನಮ್ಮ ನೀನು. ನೀನ್ ಸೊಸೆ ಆಗ್ತೀಯ ಅಂತ ಎಷ್ಟೊಂದು ಕನ್ಸ್ಕೊಂಡಿದ್ದೆ ಗೊತ್ತಾ? ನನ್ನ ಮಗನಿಗಿರೋ ಚಟದಿಂದ, ಅವನ್ ದುರ್ಬುದ್ಧಿಯಿಂದ ನಿನ್ನಂತ ದೇವತೆನ ನಾವು ಕಳ್ಕೊಂಡ್ವಿ. ನಮ್ ಕೈಲಿ ಏನಿದೆ ಅಪ್ಪ, ಎಲ್ಲ ವಿಧಿ ಲಿಖಿತ. ನಿನ್ ಬಾಯಿಂದ ಅಪ್ಪ ಅಂತ ಕರೆಸ್ಕೊಳಕ್ಕೆ ಪುಣ್ಯ ಮಾಡಿರ್ಬೇಕಮ್ಮ. ನಿನ್ನ ಹೆತ್ತವರು ಬಹಳ ಅದೃಷ್ಟವಂತರಮ್ಮ. ನಿನ್ನ ಸೊಸೆ ಮಾಡ್ಕೊಳ್ಳೋ ಪುಣ್ಯ ನಮ್ಗಿರ್ಲಿಲ್ಲಮ್ಮ. ನನ್ನ ಹೆಂಡತಿ ಅತಿಯಾದ ಪ್ರೀತಿಯಿಂದಾನೇ ನನ್ನ ಮಗ ಹಾಳಾಗಿದ್ದು. ಅವನ್ ತಪ್ಪು ಮಾಡ್ದಾಗ್ಲೆಲ್ಲ ನಾನು ಹೊಡಿತಿದ್ದೆ, ಬೈತಿದ್ದೆ. ಆದ್ರೆ ನನ್ನ ಹೆಂಡತಿ, ಇಲ್ಲ ಮಗನೆ, ನೀನ್ ಮಾಡಿದ್ದೆಲ್ಲ ಸರಿ ಅಂತ ಅವನನ್ನ ಕೆಟ್ಟ ದಾರಿಗಿಳಿಸಿದ್ಲು. ಅದ್ ಬಿಡು, ನಿನ್ನನ್ನ ಬೀದಿಗೆ ತಂದು ಈ ಮನೆ ಕೆಲ್ಸಕ್ಕೆ ಸೇರಿಸ್ಕೊಂಡದ್ ಯಾಕಂತ ನಂಗೆ ಚೆನ್ನಾಗಿ ಗೊತ್ತು. ನೋಡು, ನೀನೇನು ಯೋಚನೆ ಮಾಡಬೇಡ. ನಿನ್ಗೇನ್ ಸಹಾಯ ಬೇಕೋ ನಾನ್ ಮಾಡ್ತೀನಿ. ಎಲ್ಲರೂ ದೂರ ಹೋಗಿ ವ್ಯವಹಾರ ಮಾಡ್ಕೊಂಡು ಚೆನ್ನಾಗಿ ಬದುಕೋ, ನಾನ್ ಸಹಾಯ ಮಾಡ್ತೀನಿ. ಬೇಡ ಅಪ್ಪ, ನಮ್ಮ ಹಣೆಯಲ್ಲಿ ಏನೇನು ಬರ್ತಿದ್ಯೋ ಅದೇ ಆಗ್ಬೇಕು. ನಮ್ಮ ಕರ್ಮಗಳನ್ನ ನಾವೇ ಕಳೀಬೇಕು. ಅದು ಅಲ್ಲದೆ ನಿಮ್ಮ ಮನೇಲಿ ನಾನು ಕಾಂಟ್ರಾಕ್ಟ್ಗೆ ಸೈನ್ ಮಾಡಿಕೊಟ್ಟಿದ್ದೆ. ಕೊಟ್ಟು ಮಾತ್ಗೆ ಈ ಶಿವಗಾಮಿ ಯಾವತ್ತೂ ಮಾತು ತಪ್ಪವಳಲ್ಲ. ಅದು ನಮ್ಮ ವಂಶದಲ್ಲೇ ಇಲ್ಲ. ಸರಿ,